ನಿನ್ನೆ ಒಂದು ಸ್ಟೋರಿ ಹೇಳ್ತಾ ಇದ್ವಲ್ಲ, ಚಿನ್ನಿ ಐ ಲವ್ ಯು, ಯು ಲವ್ ಮೀ ಮಸ್ಟ್ ಅಂತ ಇತ್ತಲ್ವಾ. ಈ ಕಥೆ ಕೇಳ್ಬಿಟ್ರೆ ಅಯ್ಯಯ್ಯಯ್ಯಯ್ಯಯ್ಯೋ, ಆ FIR ಹಾಕಿದ್ದೆ ಚಲೋ ಆಯ್ತು ಇನ್ಸ್ಪೆಕ್ಟ್ರು. ಯಾಕೆ ಗೊತ್ತಾ? ಇಲ್ಲದೇ ಇದ್ರೆ ಈ ಅಮ್ಮನ ಹಿಂದಿನ ಆಟಗಳೇ ಗೊತ್ತಾಗ್ತಿರ್ಲಿಲ್ಲ. ಇದು ಪಾಪ ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ಇನ್ಸ್ಪೆಕ್ಟರ್ ಮೇಲೆ ಏನೋ ಸಿಕ್ಕಾಬಿಟ್ಟೆಲ್ಲ ಹೋಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ವಿ. ಹಂಗಲ್ವಂತೆ. ಬ್ಲ್ಯಾಕ್ ಮೇಲ್ ಗಿರಾಕಿ ಅಂತೆ, ಹನಿ ಟ್ರ್ಯಾಪ್ ಗಿರಾಕಿ ಅಂತೆ. ಈಗ ಹೇಳ್ತಾ ಇರುವಂಥ ಮಾಹಿತಿಗಳು, ಪೊಲೀಸರು ಹಿಂದೆ ಎಲ್ಲ ಕೆದಕಿದ್ದಾರೆ ಕಥೆಯನ್ನು, ಎಲ್ಲವೂ ಕೂಡ ಒಂದೊಂದೊಂದೊಂದೇ ಆಚೆ ಬಂದಿದ್ದಾವೆ. ಏನು ಡೀಟೇಲ್ಸ್ ಸಿಕ್ಕಿದೆ ಪೊಲೀಸರಿಗೆ, ಎಲ್ಲಿದೆ ನೋಡಿ. ಇನ್ಸ್ಪೆಕ್ಟರ್ಗೆ ಲವ್ ಲೆಟರ್ ಬರೆದು ಮಹಿಳೆ ಕಾಟ, ಟಾರ್ಚರ್ ಕೊಡ್ತಿದ್ದವಳ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ. ಕಾಂಟ್ರಾಕ್ಟರ್ ಒಬ್ಬರಿಗೆ ಮಾಯಾಂಗಿನೇ ಹನಿ ಟ್ರ್ಯಾಪ್. ಪೊಲೀಸ್ ಅಧಿಕಾರಿಗಳನ್ನೇ ಕಿಲೇಡಿ ಟಾರ್ಗೆಟ್ ಮಾಡ್ತಿದ್ಲ. ಹೌದು, ಈಕೆ ಅಂತಿಂತಹ ಚಾಲಾಕಿಯಲ್ಲ, ಬಲು ಐನಾತಿ. ಈಕೆಯ ವಿರುದ್ಧ ಕೇಳಿ ಬರ್ತಾ ಇರುವ ಆರೋಪಗಳು ಒಂದಾ ಎರಡಾ. ಈ ಮಾಯಾಂಗಿನೇ ಬೀಸಿದ ಪ್ರೇಮ ಪಾಶಕ್ಕೆ ಸಿಕ್ಕಾಕೊಂಡವರೆಷ್ಟೋ, ಪ್ರೇಮ ಬಲೆಯಲ್ಲಿ ಒದ್ದಾಡ್ದವರೆಷ್ಟೋ. ಸಂಜನಾ ಅಲಿಯಾಸ್ ವನಜಾಳ ಒಂದೊಂದೇ ಅಸಲಿ ಕಹಾನಿಗಳು ರಿವೀಲ್ ಆಗ್ತಿದೆ ನೋಡಿ. ಬೆಂಗಳೂರಿನ ರಾಮೂರ್ತಿ ನಿವಾಸಿಯಾಗಿರುವ ಸಂಜನಾ ಅಲಿಯಾಸ್ ವನಜಾ ರಾಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಲವ್ ಮಾಡುವಂತೆ ರಕ್ತದಲ್ಲಿ ಲವ್ ಲೆಟರ್ ಬರೆದು ಪ್ರೀತಿಸುವಂತೆ ಇನ್ನಿಲ್ಲದಂತೆ ಪೀಡಿಸಿದ್ಲು. ಇನ್ಸ್ಪೆಕ್ಟರ್ ಇವಳ ಪ್ರೀತಿಯನ್ನು ಒಪ್ಪಿಕೊಳ್ಳದೇ ಇದ್ದಾಗ ಆತ್ಮಹತ್ಯೆಯ ಬೆದರಿಕೆ ಹಾಕಿದ್ಲು. ಕರ್ತವ್ಯಕ್ಕೆ ಅಡ್ಡಿ ಆತ್ಮಹತ್ಯೆಗೆ ಬೆದರಿಕೆ ಅಡಿ ಕೇಸ್ ದಾಖಲಿಸಿಕೊಂಡು ಈಕೆಯನ್ನ ಜೈಲಿಗಟ್ಟಲಾಗಿದೆ. ಈ ಬೆನ್ನಲ್ಲೇ ಆರೋಪಿತೆ ಸಂಜನಾ ಹಿನ್ನೆಲೆಯನ್ನ ಚೆಕ್ ಮಾಡಿದ ಪೊಲೀಸರಿಗೆ ಹಲವು ವಿಚಾರಗಳು ಗೊತ್ತಾಗಿದೆ. ಇದೇ ಸಂಜನಾ 2 ವರ್ಷದ ಹಿಂದೆ ಕಾಂಟ್ರಾಕ್ಟರ್ ಸತೀಶ್ ರೆಡ್ಡಿ ಅನ್ನೋರನ್ನ ಪರಿಚಯ ಮಾಡಿಕೊಂಡು ಅವರನ್ನ ಮನೆಗೆ ಊಟಕ್ಕೆ ಕರೆದು ಸಂಜನಾ ಅವರ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸಿದ್ಲು. ಅವರ ಫೋಟೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ಲಂತೆ. ಸತೀಶ್ ರೆಡ್ಡಿ ಬಳಿ ಇದ್ದ ಚಿನ್ನದ ಉಂಗುರ, ಸರ, 3 ಲಕ್ಷ ರೂಪಾಯಿ ನಗದನ್ನ ಇಸ್ಕೊಂಡಿದ್ದಾಳೆ ಅಂಥೇಳಿ ಇದೇ ರಾಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಷ್ಟೇ ಅಲ್ಲ, ಸತೀಶ್ ರೆಡ್ಡಿಗೆ ಸೇರಿದ 2 ಅಂತಸ್ತಿನ ಕಟ್ಟಡವನ್ನ ನನ್ನ ಹೆಸರಿಗೆ ಬರೆದುಕೊಡು ಅಂಥೇಳಿ ಕಿರುಕುಳ ಕೊಟ್ಟಿದ್ಲಂತೆ. ಆರೋಪದಲ್ಲಿ KR ಪುರ ಪೊಲೀಸ್ ಠಾಣೆಯಲ್ಲೂ ಸಂಜನಾ ವಿರುದ್ಧ FIR ದಾಖಲಾಗಿದೆ. ಆರೋಪಿತೆ ಸಂಜನಾಳ ಹಿನ್ನೆಲೆ ಚೆಕ್ ಮಾಡಿದಂಥ ಪೊಲೀಸರಿಗೆ ಹಲವು ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ರಾಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2022ರಲ್ಲಿ ಕಾಂಟ್ರಾಕ್ಟರ್ ಸತೀಶ್ ರೆಡ್ಡಿ ಅನ್ನೋರನ್ನು ಪರಿಚಯ ಮಾಡಿಕೊಂಡು ಅವರಿಗೆ ಹನಿ ಟ್ರ್ಯಾಪ್ ಮಾಡಿ ಅವರ ಬಳಿ ಇದ್ದಂಥ ಚಿನ್ನಾಭರಣವನ್ನು ದೋಚಿಕೊಂಡು ನಂತರದಲ್ಲಿ ಅವರ ಬಳಿ 3 ಲಕ್ಷ ನಗದು ಕೂಡ ತೆಗೆದುಕೊಂಡಿರ್ತಾಳೆ. ಆ ಸಂಬಂಧಪಟ್ಟ ಹಾಗೆ ರಾಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. ಅದು ಮುಂದುವರೆದ ನಂತರದಲ್ಲಿ KR ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ಸತೀಶ್ ರೆಡ್ಡಿದಂತೂ ಕಟ್ಟಡ ಇರುತ್ತೆ. ಆ ಕಟ್ಟಡವನ್ನು ತನ್ನ ಹೆಸರಿಗೆ ಬರೆದುಕೊಡುವಂತೆ ಕಿರುಕುಳ ನೀಡಿದ್ರು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಆ ಸಂಬಂಧಪಟ್ಟವು ಕೂಡ KR ಪುರ ಪೊಲೀಸ್ ಠಾಣೆಯಲ್ಲಿ ಇದೇ ಸಂಜನಾ ವಿರುದ್ಧ ಕೇಸ್ ಆಗಿರುವಂಥದ್ದು. ಹೆಡ್ ಕಾನ್ಸ್ಟೇಬಲ್ ರನ್ನ ಖೆಡ್ಡಾಕ್ಕೆ ಬೀಳಿಸಿದ್ದ ಸಂಜನಾ ದೈಹಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ್ದಾರೆ ಅಂತ ದೂರು. ಇದು ಹನಿ ಟ್ರ್ಯಾಪ್ ಕಥೆಯಾದ್ರೆ 2018ರಲ್ಲಿ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ಅನ್ನೋರು ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ್ದಾರೆ ಅಂಥೇಳಿ ವೈಟ್ಫೀಲ್ಡ್ನ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ದೂರು ಕೊಟ್ಟಿದ್ಲು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಸುಳ್ಳು ಆರೋಪ ಅಂಥೇಳಿ B ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತನಿಖೆ ವೇಳೆ ಇದೇ ರೀತಿ ಹಲವರಿಗೆ ಹನಿ ಟ್ರ್ಯಾಪ್ ಮಾಡಿರೋದು, ಅಧಿಕಾರಿಗಳ ಪರಿಚಯ ಮಾಡಿಕೊಂಡು ಅವರ ಹೆಸರಿನಲ್ಲಿ ಹಲವರಿಗೆ ಮೋಸ ಮಾಡಿರೋದು ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಇದು ಆರೋಪಿತ ಸಂಜನಾಳ ಹನಿ ಟ್ರ್ಯಾಪ್ ಕಥೆ ಆದರೆ 2018ರಲ್ಲಿ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ಅನ್ನೋರ ಮೇಲೆ ಈಕೆ ಕೂಡ ಒಂದು ಗಂಭೀರ ಆರೋಪ ಮಾಡಿದ್ಲು. ಅಂದರೆ ಮದುವೆ ಆಗೋದಾಗಿ ನಂಬಿಸಿ ನನ್ನ ದೈಹಿಕವಾಗಿ ಬಳಸಿಕೊಂಡು ಮೋಸ ಮಾಡಿದ್ದಾರೆ ಅನ್ನೋದು ಸಂಬಂಧಪಟ್ಟ ಹಾಗೆ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಇದೇ ಆರೋಪಿತೆ ಸಂಜನಾ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಿರ್ತಾಳೆ. ಕೇಸ್ ತನಿಖೆ ನಡೆದಂಥ ಪೊಲೀಸರು ಇದು ಸುಳ್ಳು ಅಂತ ಗೊತ್ತಾದ ನಂತರದಲ್ಲಿ ಅದನ್ನು B ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದರೆ ಅದರ ಬೆನ್ನಲ್ಲೇ ಅಧಿಕಾರಿಗಳ ಹೆಸರಲ್ಲಿ ಈಕೆ ಹಲವರಿಗೆ ವಂಚನೆ ಮಾಡಿರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಆ ಮುಖಾಂತರ ಸಾಕಷ್ಟು ಜನರ ಬಳಿ ಹಣವನ್ನು ವಸೂಲಿ ಮಾಡಿ ಈಕೆ ವಂಚನೆ ಮಾಡಿರುವ ಪ್ರಕರಣಗಳು ಕೂಡ ಒಂದೊಂದೇ ಈಗ ಬೆಳಕಿಗೆ ಬರ್ತಿವೆ. ಸದ್ಯ ಈ ಮಾಯಾಂಗಿನೇ ಸಂಜನಾ ಅಲಿಯಾಸ್ ವನಜಾ ಕಂಬಿ ಹಿಂದೆ ಇದ್ದಾಳೆ. ರಾಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಈಕೆಯ ಪ್ರೇಮ ಬಲೆಗೆ ಬೀಳದೆ ಬಚಾವಾಗಿದ್ದಾರೆ. ಇನ್ನು ಈಕೆ ಏನೆಲ್ಲ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋದು ಇನ್ನಷ್ಟೇ ಬಹಿರಂಗವಾಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.